ಸಿಎಂ ಆಪ್ತರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಸಿಎಂ ಸಮರ್ಥಿಗೊಳ್ಳೋ ಭರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ. ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ ಟಿಜೆ ಅಬ್ರಾಹಂ ಅವರು. ಹೈಕೋರ್ಟ್ ಆದೇಶ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ದು ಜಮೀರ್ ಅಹಮದ್ ಖಾನ್ ಅವರ ತಪ್ಪು. ಕೇಸ್ ದಾಖಲಿಸುವುದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನ್ಯಾಯಾಂಗವನ್ನೇ ನಿಂದನೆ ಮಾಡಿಬಿಟ್ಟಿದ್ದಾರೆ ಅಂತ ಸೆಕ್ಷನ್ 15(1)B ಅಡಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಅಡ್ವೊಕೇಟ್ ಜನರಲ್ಗೆ ಟಿಜೆ ಅಬ್ರಾಹಂ ಅವರು ಪತ್ರವನ್ನ ಬರೆದಿರುವಂತದ್ದು. ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸುವುದಕ್ಕೆ ಅನುಮತಿಯನ್ನ ಕೋರಿದ್ದಾರೆ. ಹಾಗಾದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಅಂತಹ ಹೇಳಿಕೆಯನ್ನ ಏನ್ ಕೊಟ್ರು? ಏನು ಹೈಕೋರ್ಟ್ ಅಲ್ಲಿ ಏನು ಜಡ್ಜ್ಮೆಂಟ್ ಬಂದಿತ್ತು ಅದು ನಮ್ಮ ಪರ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಪದನ ಉಪಯೋಗಿಸಿದೆ. ನಮ್ಮ ಪರ ಅಂದರೆ ನಾವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ ಕೇಳಿದ್ವಿ, ಅದು ನಮ್ಮ ಪರ ಆಗಿದೆ. ಆಮೇಲೆ ತನಿಖೆ ಮಾಡಿ ಅಂತ ಆಗಿತ್ತು. ನಿನ್ನೆ ಕೋರ್ಟಲ್ಲಿ ಅದಕ್ಕೆ ತನಿಖೆಯಾಗಿ ಇನ್ಕ್ವೈರಿ ಆಗಬೇಕು ಅಂತ ಆದೇಶ ಏನು ಕೋರ್ಟಿಂದ ಬಂದಿತ್ತು, ಅದಕ್ಕೆ ನಾನು ಸ್ವಾಗತನ ಮಾಡಿ ತನಿಖೆಗೆ ನಾವು ಎದುರಿಸ್ತೀವಿ ಅಂತ ಮಾತನ್ನು ಹೇಳಿ ಇನ್ನೊಂದು ಹೇಳಿದೆ. ಆ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳೋದಲ್ಲಿ ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಬಾಯಿ ಇದ್ದಾಗಿರ್ಬೋದು. ಅದು ಜಡ್ಜ್ಮೆಂಟೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ರೀತಿಯಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಏನಕ್ಕೆ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ನಾನು ಹೇಳಿದ ಅರ್ಥ ಏನಂದರೆ ಈ ಏನು ಜಡ್ಜ್ಮೆಂಟ್ ಬಂದಿತ್ತು ಆ ಜಡ್ಜ್ಮೆಂಟು ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತವ್ರೆ, ಪೊಲಿಟಿಕಲ್ ತೊಗೊಳ್ತಾರದ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ನೆನ್ನೆ. ಪೊಲಿಟಿಕಲ್ ಆ ಜಡ್ಜ್ಮೆಂಟ್ ಈಗ ನಿನ್ನೆ ನಮಗೆಲ್ಲೋ ಒಂದು ಕಡೆ ನಮ್ಮ ಜಯ ಸಿಕ್ಕಿದೆ. ನಮಗೆ ನಾವು ಕೇಳಿದ್ದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಡಿ ಅಂತ, ಪ್ರಾಸಿಕ್ಯೂಷನನ್ನು ಪರ್ಮಿಷನ್ ಕೊಟ್ಟಿಲ್ಲ. ಆ ಹಿನ್ನೆಲೆ ತನಿಖೆ ಮಾಡಿ ಅಂತ ಹೇಳಿದ್ದು ನಾವು ತನಿಖೆ ಎದುರಿಸ್ತೀವಿ ಅಂತ ಹೇಳಿದ್ದು ನೆನ್ನೆ ಕೋರ್ಟಲ್ಲೇ ಅದೇ ಬಂದಿರೋದು. ಆ ಜಡ್ಜ್ಮೆಂಟ್ ತೊಗೊಂಡು ಈ ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತವ್ರೆ ಅಂತ ನಾನು ಹೇಳೋದು ಅರ್ಥ ಆಗಿತ್ತು. ಅದು ಹೇಳೋದ ಅರ್ಥ ನಂದು ಏನಿತ್ತಂದರೆ ಈ ಜಡ್ಜ್ಮೆಂಟ್ನ ಪೊಲಿಟಿಕಲ್ ಮಾಡ್ತವ್ರೆ ಅಂತ ಬಾಯಿ ತಪ್ಪೆ ಅಂತಲೇ ತಿಳ್ಕೊಳ್ಳಿ ನೀವು. ಬಾಯಿ ತಪ್ಪೆ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಇದು ಪೊಲಿಟಿಕಲ್ ಇದು ಮಾಡ್ತಾವ್ರೆ ಅಂತ ಹೇಳಿದ್ರಿ ಹಿನ್ನೆಲೆ ನಾನು. ಸರ್, ಈಗ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಂದಿದೆ ತಾವಕ್ಕೆ ವಿಷಾದ ವ್ಯಕ್ತಪಡಿಸ್ತೀರಾ ಅಥವಾ ಏನು ಅಂತ? ಇಲ್ಲ, ಖಂಡಿತ ನಾನು ಹೇಳ್ತಾ ಇಲ್ಲ. ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ಹಂಗೆ ನಡೆಯೋದು ನಾನು ಕ್ಷಮೆ ಕೇಳಕ್ಕೆ ಸಿದ್ಧಾಗಿದ್ದೀನಿ. ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಬಾಯಿ ತಪ್ಪು ಬಂದಿರ್ಬೋದು. ಅದು ಗಮನಿಸ್ತಾ ಇದ್ರ ಪೊಲಿಟಿಕಲ್ ಜಡ್ಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲದೇನೋ ಅಥವಾ ಬಾಯಿ ತಪ್ಪೋ ಹೇಳ್ಬಿಟ್ಟಿದ್ದೀನಿ, ನ್ಯಾಯಾಂಗ ನಿಂದನೆಯನ್ನ ನಾನು ಮಾಡಿಲ್ಲ, ಹಿಂಗೆ ಹೇಳೋಕೆ ಹೋಗಿ ಹಿಂಗೆ ಹೇಳಿದ್ದೀನಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿ ಹೇಳಿಕೆಯನ್ನ ಕೊಡೋಕ್ಕೂ ಮುಂಚೆ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾಕಂತಂದ್ರೆ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನೀವು ಪೊಲಿಟಿಕಲ್ ಲೀಡರ್ ಆಗಿದ್ದೀರಿ, ಅದರ ಬಗ್ಗೆ ತಿಳ್ಕೊಂಡಿರ್ತೀರಿ ಅಂತ ಭಾವಿಸ್ತೀವಿ. ಬಟ್ ನೀವೇನೇ ಈ ರೀತಿ ಏನೋ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ರೆ ಅದೊಂಥರ ಪ್ರಚೋದನೆ ಆಗೋಗ್ಬಿಡುತ್ತೆ. ಹಾಗಾಗಿ ಇದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ, ಅದನ್ನ ಸಮರ್ಥಿಸ್ಕೊಳ್ಳೋದಿಲ್ಲ ಅಂತ ಏನೋ ಟಿಜೆ ಅಬ್ರಾಹಂ ಅವರು ಒಂದು ಹೆಜ್ಜೆಯನ್ನ ಮುಂದೆ ಇಟ್ಬಿಟ್ಟಿದ್ದಾರೆ. ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲಿಸ್ತೀವಿ ಅಂತ ಟಿಜೆ ಅಬ್ರಾಹಂ ಅವರು ಮುಂದಾಗಿರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಒಂದು ಕಡೆ ಗೆದ್ದಂಗೆ ಆಗೋಗ್ಬಿಟ್ಟಿದೆ ಟಿಜೆ ಅಬ್ರಾಹಂ ಅವರು. ಹಾಗಾಗಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಯಾಕೆ ಬಿಡಬೇಕು? ಹೈಕೋರ್ಟ್ ಆದೇಶ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೆಂಗ್ ಹೇಳಿದ್ರು ಅವರು. ಹಾಗಾಗಿ ಅವರ ವಿರುದ್ಧನೂ ಕೂಡ ಕೇಸ್ ದಾಖಲಿಸುವುದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಇವರು. ನೋಡಿ, ಈಗ ಯಾವಾಗ ಯಾವ ರೀತಿ ಹೆಂಗೆ ಕೇಸ್ ದಾಖಲಾಗುತ್ತೋ ಗೊತ್ತಿಲ್ಲ. ಅದಾದ ನಂತರ ಎಳೆಯಾಗಿ ಅವರ ಈ ಹಿಂದೆ ಮಾಡಿರುವಂತಹ ಘಟನೆಗಳು ಕೂಡ ಬೆಳಕಿಗೆ ಬರುತ್ತೆ, ಆ ಪ್ರಕರಣಗಳು ಕೂಡ ಬೆಳಕಿಗೆ ಬರುತ್ತೆ. ಅದಾದ ನಂತರ ಒಬ್ಬೊಬ್ಬರೇ ಸೆರೆವಾಸವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ರಾಜಕೀಯ ನಾಯಕರು ಎಷ್ಟೋ ಜನ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಇದ್ದಾರೆ. ಅದನ್ನ ತಿಳ್ಕೊಂಡ್ರು, ಅದನ್ನ ನೋಡಿದ್ರು ಕೂಡ ರಾಜಕಾರಣಿಗಳು ಮಾತ್ರ ಬುದ್ಧಿ ಕಲಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಈಗ ನ್ಯಾಯಾಂಗ ನಿಂದನೆ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ನಂಬರ್ 15(1)B ಅಡಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ.